ಸುಳ್ಳಿಗೆ ಆಯಸ್ಸು ಕಡಿಮೆ ಸರ್, ಪ್ರಬಲತೆ ಜಾಸ್ತಿ ಇರ್ತದೆ. ಊತಿದಾರ ಊತಿರ್ಬೋದ ಅತ್ಯಾಚಾರಗಳು ನೂರಾರು ಹೆಣಗಳಂತಾರೆ. ಇದು ಕೇಳಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಥವಾ ಇದು ಪಿತೂರಿನ? ದೇವಸ್ಥಾನಕ್ಕೆ ಕಳಂಕ ಅಂಟಿಲ್ಲ, ಅಂಟಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ. ಸುಳ್ಳು ಅನ್ನೋದು ಏನು ಗೊತ್ತಾ, ಈಗ ಒಂದು ಸರೋವರಕ್ಕೆ ನೀವು ಕಲ್ಲು ಎಸೆದ್ರೆ ಏನಾಗ್ತದೆ, ಒಂದ್ಸಲ ಅದು ಕದರ್ತದೆ, ಮತ್ತೊಂದು ಕಲ್ಲು ಎಸಿರಿ ಕದರ್ತದೆ. ಎಷ್ಟು ಕಲ್ಲು ಎಸಿತೀರಿ? ನಿಮ್ಗೆ ಆಯಾಸ ಆಗುವಷ್ಟು ಕಲ್ಲು ಎಸಿತೀರಿ, ಆಮೇಲೆ ನೀರು ಮತ್ತೆ ಶಾಂತ ರೀತಿಯಲ್ಲಿ ಇರ್ತದೆ. ಕಲ್ಲೆಲ್ಲಿರ್ತದೆ? ಮುಳುಗಿರ್ತದೆ, ಅದು ಮೇಲೆ ಇರಲ್ಲ. ಈ ಷಡ್ಯಂತ್ರ ರೂಪಿಸುವವರು ಹಾಗೆ. ಇವರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ನಾಳೆ ದಿವಸ ಅವರು ಷಡ್ಯಂತ್ರ ಮಾಡಿದವರೆಲ್ಲ ಅಡಿಗಡೆ ಇರ್ತಾರೆ. ದೇವಸ್ಥಾನದ ಪವಿತ್ರತೆ, ದೇವಸ್ಥಾನ ಎಲ್ಲವೂ ಅದೇ ರೀತಿಯಲ್ಲಿರ್ತದೆ. ಇಷ್ಟೆಲ್ಲ ಆಗ್ತಾ ಇದೆ, ಯಾವುದಾದರೂ ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆಯಾ? ದೇವಸ್ಥಾನದ ಪರಂಪರೆಯಲ್ಲಿ ನಡೆದುಕೊಂಡು ಬಂದಂಥ ಪೂಜಾ ವಿಧಿವಿಧಾನಗಳಾಗಲಿ, ಪರಂಪರೆಯಲ್ಲಿ ನಡೆದುಕೊಂಡು ಬಂದಿದ್ದಂಥ ದಾನ ಧರ್ಮಗಳಾಗಲಿ, ಅಥವಾ ಸೇವೆಗಳಾಗಲಿ, ಅಥವಾ ಇದು ಕ್ಷೇತ್ರದ ವತಿಯಿಂದ ನಡೆಸಲ್ಪಡುವ ಸಂಸ್ಥೆಗಳ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ಯಾವುದಾದ್ರೂ ನಿಲ್ತದ? ನಿಲ್ಲೋದಿಲ್ಲ. ಅದು ನಿತ್ಯ ನಿರಂತರವಾಗಿ ನಡೀತಾ ಇರ್ತದೆ.